Hello children, welcome back to my channel. Today I am going to teach you 5th standard syllabus first chapter 5 digit numbers. ಅದರಲ್ಲಿ ಇರುವಂತ ರಿವಿಷನ್ ಎಕ್ಸರ್ಸೈಸ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕಂಪ್ಲೀಟ್ ಸ್ಟಾರ್ಟ್. ಓಕೆ, ನೀವು ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಅಂದರೆ 4th ಸ್ಟ್ಯಾಂಡರ್ಡ್ ಅಲ್ಲಿ ಕೆಲವೊಂದು ಪ್ಲೇಸ್ ವ್ಯಾಲ್ಯೂಸ್ನ ನೀವು ಕಲ್ತ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ 3 ಡಿಜಿಟ್ಸು, 4 ಡಿಜಿಟ್ಸು, ಇದೆಲ್ಲ ನೀವು ನಿಮ್ಮ ಪ್ರೀವಿಯಸ್ ಸೆಕ್ಷನ್ ಅಲ್ಲಿ ನೀವು ಕಲ್ತಿರ್ತೀರಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ 3 ಡಿಜಿಟ್ಸ್ ಅಂದ್ರೆ ಯಾವುದು? 100 ಅಲ್ವಾ, 101, 102, ಹೀಗೆ 999 ವರ್ಗು 3 ಡಿಜಿಟ್ಸ್ ನಂಬರ್. 999 ಆಮೇಲೆ ಹೇಗೆ ಬರುತ್ತೆ? 1000 ಬರುತ್ತೆ. ಇದು 4 ಡಿಜಿಟ್ ನಂಬರ್ ಅಲ್ವಾ. ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಹೇಗೆ ಹೇಳ್ಕೊಟ್ಟಿದ್ರು ಟೀಚರ್ ನಿಮಗೆ ಲಾಸ್ಟ್ ಇಯರ್ ಅಲ್ಲಿ? ಫಸ್ಟ್ ವ್ಯಾಲ್ಯೂ ಏನಂತ ಹೇಳ್ಕೊಟ್ಟಿದ್ರು? ಒನ್ಸ್, ಇದು ಟೆನ್ಸ್, ಇದು 100. ಇದು ಸಿಂಪಲ್ ಬೇಸಿಕ್ ಅಲ್ವಾ. ಇದ್ರ ಪ್ಲೇಸ್ ವ್ಯಾಲ್ಯೂ ಏನಂದ್ರೆ ಗೊತ್ತಾಗಿದೆ ಅಲ್ವಾ? ಒನ್ಸ್, ಟೆನ್ಸ್, 100. ಇವತ್ತು ನಾನು ನಿಮ್ಮ 5th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ ಕೆಲವೊಂದು ರಿವಿಷನ್ ಎಕ್ಸರ್ಸೈಸ್ ನ ಕೊಟ್ಟಿದ್ದಾರೆ. ಅದನ್ನ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನಿದೆ ರಿವಿಷನ್ ಎಕ್ಸರ್ಸೈಸ್, ಅದ್ರಲ್ಲಿ ಫಸ್ಟ್ ಮೇನ್ ಏನಿದೆ? ರೈಟ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಾರ್ ದ ಗಿವನ್ ನಂಬರ್ಸ್. ಏನಿದೆಯಪ್ಪ ಫಸ್ಟ್ ಪ್ರಾಬ್ಲಮ್? 2684. ಆದ್ರೆ ನೀವು ಈಸಿಯಾಗಿ ನೀವು ಹೇಗೆ ಹೇಳ್ಬೋದು? ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ 2684 ಅಂತ. ನೀವು ಯಾವ ರೀತಿ ಹೇಳ್ತೀರಾ? ಫಸ್ಟ್ ನಾವು ಅದನ್ನ ಪ್ಲೇಸ್ ವ್ಯಾಲ್ಯೂಸ್ನ ನಾವು ಬರ್ಕೊಡ್ಬೇಕು. ಪ್ಲೇಸ್ ವ್ಯಾಲ್ಯೂಸ್ ಬರ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದ್ರೆ ಈಸಿಯಾಗಿ ನಾವು ಅದರ ಪ್ಲೇಸ್ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ಈಸಿಯಾಗಿ ಓದ್ಬೋದು ವರ್ಡ್ಸ್ ಅಲ್ಲಿ. ಈಗ ಹೇಳ್ತೀನಿ ನೋಡಿ, ಈಗ ಒಂದು ಚಾರ್ಟ್ ಹಾಕೊಳ್ಳೋಣ. ಹೀಗೆ ಫಸ್ಟ್ ಇದರಲ್ಲಿ ಈಗ ಪ್ಲೇಸ್ ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ ನಿಮಗೆ? ಒನ್ಸ್, ಟೆನ್ಸ್, 100, 1000 ಇದು ಗೊತ್ತಿದೆ ಅಲ್ವಾಪ್ಪ ಪ್ಲೇಸ್ ವ್ಯಾಲ್ಯೂಸ್. ಇವಾಗ ಒನ್ ಸ್ಪೇಸ್ ಅಲ್ಲಿ ಏನ್ ಬರಿಬೇಕು? ಈ 4ನ ಒನ್ ಸ್ಪೇಸ್ ಅಲ್ಲಿ ಬರ್ಕೊಂತೀನಿ, ರೈಟ್ ಸೈಡ್ ಇಂದ ಬರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ 8, ನೆಕ್ಸ್ಟ್ 6, ನೆಕ್ಸ್ಟ್ 2. ಈಗ ಏನಾಯ್ತು ನೋಡಿ, ಒನ್ ಸ್ಪೇಸ್ ಅಲ್ಲಿ 4 ಇದೆ, 10 ಸ್ಪೇಸ್ ಅಲ್ಲಿ 8 ಇದೆ, 100 ಪ್ಲೇಸ್ ಅಲ್ಲಿ 6 ಇದೆ, 1000 ಪ್ಲೇಸ್ ಅಲ್ಲಿ 2 ಇದೆ. ಯಾವ ರೀತಿ ಓದ್ಬೇಕು ಇವಾಗ ನಾವು? 2 ಯಾವ ಪ್ಲೇಸ್ ಅಲ್ಲಿ ಇದೆ? 1000. 2000. 6 ಯಾವ ಪ್ಲೇಸ್ ಅಲ್ಲಿ ಇದೆ? 100. 2006, 100. ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 10 ಅಲ್ವಾ. 10 ಸ್ಪೇಸ್ ಅಲ್ಲಿ ಇದೆ 8, 80. 2684. ಈಸಿಯಾಗಿ ಓದ್ಬೋದಲ್ವಾ? 2684. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ತರ ಸೇಮ್ ಚಾರ್ಟ್ ಹಾಕೊಳ್ಳಿ, 1000 ವರೆಗೂ ಹಾಕೊಳ್ಳಿ. ಒನ್ಸ್, ಟೆನ್ಸ್, 100, 1000. ಈಗ ಆ ಕಡೆಯಿಂದ ಪ್ಲೇಸ್ ಮಾಡ್ಕೊಂಡು ಬನ್ನಿ. 0, 0, 0, 7. ಇವಾಗ ಯಾವ ರೀತಿ ಓದ್ಬೇಕು? ಈ ಕಡೆಯಿಂದ ಓದ್ಕೊಂಡು ಬನ್ನಿ. 7000. ಇಲ್ಲೇನು ಇಲ್ಲ ಅಲ್ವಾ, ಅಂದ್ರೆ ಏನರ್ಥ? 7000. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್, ಇದನ್ನ ಮತ್ತೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕೊಂತಾ ಇದ್ದೀನಿ. ಒನ್ಸ್, ಟೆನ್ಸ್, 100, 1000. ಇವಾಗ ಒನ್ ಸ್ಪೇಸ್ ಅಲ್ಲಿ ಈಗ ಆ ಕಡೆಯಿಂದ ಬರ್ಕೊಂಡು ಬನ್ನಿ. 6, 0, 8, 9 ಅಲ್ವಾ. ಇವಾಗ ಈ ಕಡೆಯಿಂದ ಓದೋಣ, ಲೆಫ್ಟ್ ಸೈಡ್ ಇಂದ ಓದೋಣ. ಬರೀವಾಗ ರೈಟ್ ಸೈಡ್ ಇಂದ ಬರ್ಕೊಳ್ಬೇಕು, ರೀಡ್ ಮಾಡುವಾಗ ಲೆಫ್ಟ್ ಸೈಡ್ ಇಂದ ರೀಡ್ ಮಾಡಬೇಕು. ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 9, 1000 ಪ್ಲೇಸ್ ಅಲ್ಲಿ ಇದೆ ಅಲ್ವಾ. 9000. 8 ಯಾವ ಪ್ಲೇಸ್ ಅಲ್ಲಿ ಇದೆ? 100. 9800. ಇಲ್ಲಿ ಏನು ಇಲ್ಲ, ಸೊ ಏನು ಹೇಳ್ಬೇಡಿ. 6, 9806. ಅರ್ಥ ಆಗಿದೆ ಪ್ರಾಬ್ಲಮ್? ನೆಕ್ಸ್ಟ್ ಪ್ರಾಬ್ಲಮ್, ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕೊಂತ ಇದ್ದೀನಿ. ಆಗ ಇದು ಯಾವ ರೀತಿ ಬರ್ಕೊಂಡ್ವಿ? ಫಸ್ಟ್ ಪ್ಲೇಸ್ ವ್ಯಾಲ್ಯೂಸ್ ಬರ್ಕೊಳ್ಳಿ. ಒನ್ಸ್, ಟೆನ್ಸ್, 100, 1000. ಇವಾಗ ರೈಟ್ ಸೈಡ್ ಇಂದ ನಾವು ಪ್ಲೇಸಸ್ಗೆ ಹಾಕೊಂಡು ರೈಟ್ ಮಾಡ್ಕೊಂಡು ಹೋಗೋಣ. 9, 4, 6, 8. ಈಗ ಲೆಫ್ಟ್ ಸೈಡ್ ಇಂದ ರೀಡ್ ಮಾಡಬೇಕು. 8 ಯಾವ ಪ್ಲೇಸ್ ಅಲ್ಲಿ ಇದೆ? 1000 ಪ್ಲೇಸ್ ಅಲ್ಲಿ ಇದೆ. 8000. 6, 100. 4 ಯಾವ ಪ್ಲೇಸ್ ಅಲ್ಲಿ ಇದೆ? 10 ಅಂದ್ರೆ 40. 10 ಗೊತ್ತಿದೆ ಅಲ್ವಾ? 10, 20, 30,
40, 50, 60, 70, 80, 90. ಟಿ ಅಂತ ಓದ್ತಿರಲ್ವಾ ನೋಡಿ. 10, 20, 30, ಟಿ 40, ಟಿ 50, 60, 70, 80, 90. ಟೆನ್ಸ್ ಎಲ್ಲ ಯಾವ ರೀತಿ ಓದ್ಬೇಕು ನಾವು? ಈ ರೀತಿ ಓದ್ಬೇಕಲ್ವಾ ನೋಡಿ. 8604 ಇದ್ರೆ ಅದನ್ನ ಯಾವ ರೀತಿ ಓದ್ಬೇಕು? 4 ಟೆನ್ಸ್ ಯಾವ್ದು ಇದಲ್ವಾ? 40 ಅಲ್ವಾ? 8649. ಅರ್ಥ ಆಗಿದೆಯಾ? ನೆಕ್ಸ್ಟ್ ಮೇನ್ ಮಾಡೋಣ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.